ಡೌನ್ ಪೇಮೆಂಟ್ ಬಂದು ಒಂದು 75,000 1 ಲಕ್ಷ ಸಿಕ್ಕಿದ್ರು ಕೂಡ ಸಾಕು. AC ಕಂಟ್ರೋಲ್ಸು. ಪೇಲೋಡ್ ಕೆಪಾಸಿಟಿ ಬಂದು 2 ಟನ್ನು 114 kg. ಚಿಕ್ಕ ಪುಟ್ಟ ಕ್ರ್ಯಾಶ್ ಆದಾಗ ಅದೊಂದು ಬಂಪರ್ ಟೈಪ್ ವರ್ಕ್ ಆಗಲಿ. ಇದು ಯಾವುದು ಕಾರಿನ ಕೀ ಅನ್ಕೊಂಡ್ರಾ? ಅಲ್ಲ, ಇದು ದಿ ಆಲ್ ನ್ಯೂ ಬಡಾ ದೋಸ್ತ್. ಹಲೋ ಗಾಯ್ಸ್, ನಾನು ನಿಮ್ಮ ದಿ ಬ್ಯಾಡ್ ಮಾಸ್ಟರ್ 46. ಇವತ್ತಿನ ವಿಡಿಯೋನಲ್ಲಿ ನನ್ನ ಜೊತೆ ಇರೋದು ದಿ ಬಡಾ ದೋಸ್ತ್ i5+. ನಾವೊಂದು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಲುಕ್ ಆಗಿದೆ. ಇದ್ರ ಪೇಲೋಡ್ ಕೆಪಾಸಿಟಿ ಟೆಕ್ನಿಕಲ್ ಆಗಿ ಹೋಗೋದಿಲ್ಲ. ಬೇಸಿಕ್ ಆಗಿ ನಿಮಗೆ ಏನೇನು ತಿಳ್ಕೊಳ್ಬೇಕು ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಇದ್ರದ್ದು ಎಕ್ಸ್ಟೀರಿಯರ್ ಲುಕ್ ನೋಡಿದರೆ ಫ್ರಂಟಿಂದ ಈ ಥರ ಕಾಣುತ್ತೆ. ಹೆಡ್ಲೈಟ್ಸ್ ಬಗ್ಗೆ ಬಂದರೆ ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ಸ್ ಬರುತ್ತೆ, ಪಾರ್ಕಿಂಗ್ ಲೈಟ್ ಬರುತ್ತೆ, ಮತ್ತು ಇಲ್ಲೊಂದು ಇಂಡಿಕೇಟರ್ ಬರುತ್ತೆ. ಕೆಳಗಡೆ ಇಲ್ಲಿ ಫಾಗ್ ಲೈಟ್ ಜಾಗ ಖಾಲಿ ಇದೆ, ಮತ್ತು ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಇದು ಫೈಬರ್ ಬಂಪರು ಫ್ರಂಟಿಂದ. ಮತ್ತು ಈ ವೈಪರ್ ಬ್ಲೇಡ್ಸ್ನಲ್ಲೇ ಇದಕ್ಕೆ ವಾಷರ್ ಫ್ಲೂಯಿಡನ್ನು ಕೊಟ್ಟಿದ್ದಾರೆ. ಕೇಬಲ್ ಬಂದು ಇಲ್ಲಿ ವಾಷರ್ ಫ್ಲೂಯಿಡ್ ಇಲ್ಲಿ ಬರುತ್ತೆ. ಸೊ ಫ್ರಂಟಿಂದ ತುಂಬಾ ಲುಕ್ಕು ಚೆನ್ನಾಗಿ ಬರುತ್ತೆ. ಈಗಿನ ಹುಡುಗರಿಗೆ ತುಂಬಾ ಇಷ್ಟ ಆಗುವಂಥ ವೆಹಿಕಲ್ ಬಂದು. ಮತ್ತು ಇದು ಲೇಟೆಸ್ಟ್ i5+. ಸೊ ಈ ಬಡಾ ದೋಸ್ತ್ನಲ್ಲಿ i6 ಸಹ ಬಂದಿದೆ. ಅದು ಈಗ ಅವೈಲೇಬಲ್ ಇಲ್ಲ. ಅದ್ರದ್ದು ವೀಡಿಯೋನ ನಾನು ನೆಕ್ಸ್ಟ್ ತೋರಿಸ್ತೀನಿ. AC ಬರುತ್ತೆ ಮತ್ತು ನಾನ್ AC ಬರುತ್ತೆ. ಇದು ಬಂದು AC ವೆಹಿಕಲ್ಲು. ಸೈಡಿಂದ ನೋಡಿದರೆ ನಿಮಗೆ ಈ ಥರ ಕಾಣುತ್ತೆ. ಇದ್ರ ತೊಟ್ಟಿ ಬಂದು ಹಿಂದ್ಗಡೆ 10 ಅಡಿ ಉದ್ದ, 6 ಅಡಿ ಅಗಲ ಹತ್ತತ್ರ. ಪೇಲೋಡ್ ಕೆಪಾಸಿಟಿ ಬಂದು 2 ಟನ್ನು 114 kg ಅಂತ ಶೋರೂಮಿಂದ ಕ್ಲೈಮ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಟೈರ್ ಬಂದು ಶೋರೂಮಿಂದ C8 ಇಂದು 15 ಇಂಚ್ ಟೈರ್ ಹಾಕಿದ್ದಾರೆ. ಮತ್ತು ಸೈಡ್ನಲ್ಲಿ ಒಂದು ಕ್ರ್ಯಾಶ್ ಗಾರ್ಡು, ಅಂದರೆ ಈಗ ಆಚೆಯಿಂದ ಇನ್ ಕೇಸ್ ಕ್ರ್ಯಾಶ್ ಆದರೆ ಅದು ಬ್ಯಾಟ್ರಿಗೆ ಮತ್ತು ಏರ್ ಫಿಲ್ಟರ್ಗೆ ಏಟ್ ಆಗಬಾರ್ದು, ಮತ್ತು ಯಾರೂ ಇದು ಗಾಡಿ ಬಿಟ್ಟು ಒಳಗೆ ಹೋಗಬಾರ್ದು. ಇನ್ ಕೇಸ್ ಚಿಕ್ಕ ಪುಟ್ಟ ಕ್ರ್ಯಾಶ್ ಆದಾಗ ಅದೊಂದು ಬಂಪರ್ ಟೈಪ್ ವರ್ಕ್ ಆಗಲಿ ಅಂತ ಇದೊಂದು ಚಿಕ್ಕ ಬಂಪರ್ ಇದೆ ಇದರಲ್ಲಿ. ಮತ್ತು ಏರ್ ಫಿಲ್ಟರು ಇಲ್ಲಿದೆ, ಬ್ಯಾಟ್ರಿ ಇಲ್ಲಿದೆ. ಇದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಬ್ಯಾಟ್ರಿ ಆಚೆ ಬಂದರೆ ಇನ್ ಕೇಸ್ ಕಳ್ತನ ಆಗೋ ಚಾನ್ಸಸ್ ಜಾಸ್ತಿ. ಏರ್ ಫಿಲ್ಟರು ಕೆಳಗಿದೆ, ಮತ್ತು ಅದು ಸ್ನಾರ್ಗಲ್ ಟೈಪ್ ಇಂಟೆಕ್ ಇಲ್ಲಿ ಕೊಟ್ಟಿದ್ದಾರೆ, ಮೇಲಿಂದ ಬರುತ್ತೆ. ಈ ತೊಟ್ಟಿ ಹೇಳಿದ್ನಲ್ವಾ, ಹತ್ತತ್ರ 10 ಅಡಿ ಉದ್ದ ಬರುತ್ತೆ, ಹತ್ತತ್ರ 6 ಅಡಿ ಅಗಲ ಬರುತ್ತೆ. ಇದು ಟೇಲ್ ಲೈಟು, ಇಂಡಿಕೇಟರ್ದು, ಬ್ರೇಕ್ ರಿವರ್ಸ್ದು ಸೇಮ್ ಆ ಸೈಡನು ಅದೇನೇ ಬರುತ್ತೆ, ಫಸ್ಟ್ ರಿವರ್ಸ್ ಬರುತ್ತೆ. ಮತ್ತು ಇಲ್ಲಿ ಸ್ಟೆಪ್ನಿಗಾಗಿ ಕೆಳಗೆ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಈ ಸೈಡನು ಸೇಮ್ ಒಂದು ಇಲ್ಲಿಗೊಂದು ಗಾರ್ಡ್ ಕೊಟ್ಟಿದ್ದಾರೆ. ಇನ್ ಕೇಸ್ ಕ್ರ್ಯಾಶ್ ಆದಾಗ ಡೀಸೆಲ್ ಟ್ಯಾಂಕಿಗೆ ಏಟಾಗಬಾರ್ದು ಮತ್ತು ಯಾರೂ ಗಾಡಿ ಕೆಳಗೆ ಹೋಗ್ಬಾರ್ದು ಅಂತ ಈ ಸೈಡ್ ಒಂದು ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರಿಯರ್ ವ್ಯೂ ವಿಂಡೋ ಇದೆ. ಇದಕ್ಕೆ ಬಾಡಿ ಕಟ್ಸಿದಾಗ ಇದೇನು ಅಷ್ಟು ಯೂಸ್ ಆಗೋಲ್ಲ. ಗಾಡಿ ಲುಕ್ ಚೆನ್ನಾಗಿ ಕಾಣುತ್ತೆ ಎಕ್ಸ್ಟೀರಿಯರ್ನಿಂದ. ಹೆಡ್ಲೈಟ್ನಲ್ಲಿ ಹ್ಯಾಲೋಜನ್ ಇದೆ, ಯಾವುದೇ LED ಬರೋಲ್ಲ. ಮತ್ತು ಫಾಗ್ ಲೈಟ್ ಹಾಕೋಕ್ಕೆ ಆಪ್ಷನ್ ಇದೆ, ನೀವು ಬೇಕಿದ್ರೆ ಹಾಕೊಬೋದು. ಇಂಟೀರಿಯರಲ್ಲಿ ಬಂದರೆ ಸೊ ಡೋರ್ನಲ್ಲಿ ಲಾಕ್ ಅನ್ಲಾಕ್ ಮಾಡೋದು, ಡೋರ್ ಹ್ಯಾಂಡಲ್ಲು, ಮತ್ತು ಇಲ್ಲಿ ಗ್ರಿಪ್ಪು ಡೋರ್ ಹಾಕ್ಲಿಕ್ಕೆ ಒಂದು ಚಿಕ್ಕದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಪವರ್ ವಿಂಡೋಸ್ ಬರೋಲ್ಲ, ನೀವು ಕೈನಲ್ಲಿ ಈ ರೀತಿ ತಿರುಗಿಸಿ ಇದನ್ನು ಅಪ್ ಡೌನ್ ಮಾಡಬೇಕು. ಸ್ಟೇರಿಂಗ್ನಲ್ಲಿ ಅಶೋಕ್ ಲೇಲ್ಯಾಂಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಮತ್ತು ಮೀಟರು ಫುಲ್ಲಿ ಡಿಜಿಟಲ್ ಮೀಟರ್ ಇದೆ ಇದರಲ್ಲಿ. ನೋಡಿ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಎಲ್ಲ ರೀತಿ ಸೆನ್ಸರ್ಸ್ಗಳದ್ದು. ಇಲ್ಲಿ ರೈಟ್ ಸೈಡ್ ಬಂದು RPM ಮೀಟರ್ ತೋರಿಸುತ್ತೆ. ಇಲ್ಲಿ ಟೈಮು ಮತ್ತು ಟ್ರಿಪ್ಪಿಂದೆಲ್ಲ ಇಲ್ಲಿ ಕೆಳಗೆ ತೋರಿಸುತ್ತೆ. ಈ ಸೈಡ್ ಬಂದು ಫ್ಯೂಯಲಿಂದು ತೋರಿಸುತ್ತೆ. ಫುಲ್ಲಿ ಡಿಜಿಟಲ್ಲು, ಬೇಸಿಕ್ ಆಗಿದೆ, ತುಂಬಾ ಚೆನ್ನಾಗಿ. ಇಲ್ಲೆರಡು AC ವೆಂಟ್ಸು, ಇಲ್ಲೊಂದು AC ವೆಂಟು, ಮತ್ತು ಅಲ್ಲೊಂದು AC ವೆಂಟ್ ಇದೆ. ಇಲ್ಲಿ ಅಶೋಕ್ ಲೇಲ್ಯಾಂಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಿಸ್ಟಮ್ ಹಾಕೋದಾದರೆ ಇದನ್ನು ಕಟ್ ಮಾಡಿಬಿಟ್ಟು ಬೇಕ್ರಿ ಸಿಸ್ಟಮ್ ಹಾಕ್ಬೋದು. ಮತ್ತು ಇಲ್ಲಿ ರೀಜನ್ರೇಷನ್ದೊಂದು ಬಟನ್ ಕೊಟ್ಟಿದ್ದಾರೆ. AC ಕಂಟ್ರೋಲ್ಸು, ನಾರ್ಮಲ್ AC ಮೋಡ್ಸ್ ಬರುತ್ತಲ್ವ ನಿಮಗೆ ಫ್ರಂಟಲ್ಲಿ, ಮತ್ತು ಫ್ರಂಟ್ ಮತ್ತು ಕಾಲಿಗೆ, ಬರೀ ಕಾಲಿಗೆ ಬರೋಂಗೆ ಮಿರರ್, ಇದು ಫ್ರಂಟ್ ವಿಂಡ್ಶೀಲ್ಡ್ಗೆ, ಮತ್ತು ಇನ್ಸೈಡ್ ಔಟ್ಸೈಡು ಸರ್ಕ್ಯುಲೇಷನ್ನು, ಬ್ಲೋರ್ ಸ್ಪೀಡು. ಇದು AC ಬಟನ್, ನಿಮಗೆ AC ಬೇಕು ಬೇಡ ಅಂತ ಅಂದರು AC ಆಫ್ ಮಾಡಿದ್ರು ಜಸ್ಟ್ ಬ್ಲೋರ್ ವರ್ಕ್ ಆಗುತ್ತೆ. ಇದು ಕೂಲಿಂಗು, ಹೀಟಿಗೆ ಬರೋಲ್ಲ, ಜಸ್ಟ್ ಕೂಲಿಂಗ್ ಬರುತ್ತೆ ಇದರಲ್ಲಿ, ಹೀಟ್ರ್ ಬರೋದಿಲ್ಲ. ಮತ್ತು ಅಲ್ಲೊಂದು ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ಕಂಡಕ್ಟರ್ದು, ಮತ್ತು ಡ್ರೈವರಿಗೆ ಒಂದು ಸೀಟ್ ಬೆಲ್ಟ್ ಸಹ ಇಲ್ಲಿ. ಈ ಸೈಡ್ 2 ಸೀಟ್ ಇದೆ, RTO ಅಪ್ರೂವ್ಡು ಡ್ರೈವರ್ ಮತ್ತು ಒಂದು ಸಿಂಗಲ್ ಕಂಡಕ್ಟರ್ ಅಷ್ಟೇ ಕ್ಲೀನರು. ಇದು ಇನ್ಸೈಡ್ ಮಿರರ್ ಒಂದಿದೆ. ಇಲ್ಲಿ ಸಹ ಒಂದು ಹ್ಯಾಂಡಲ್ಲು, ಅಲ್ಲಿ ಸಹ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ.
ಮತ್ತು ಇಲ್ಲಿ ರಿಯರ್ ವ್ಯೂ ಮಿರರ್ಸು ಆಚೆ ಎರಡಿದೆ. ಮತ್ತು ಇಲ್ಲಿ ಒಂದು ರೀಡಿಂಗ್ ಲೈಟ್ ಕೊಟ್ಟಿದ್ದಾರೆ. ಎರಡು ಸೈಡೂ ಸನ್ ಶೇಡ್ಸ್ ಇದೆ. ಈ ಸೈಡ್ ಇಲ್ಲ, ಅದು ಶೋರೂಮಿಂದ ಡೆಲಿವರಿ ಟೈಮಲ್ಲಿ ಹಾಕ್ಕೊಡ್ಬೋದು, ಈಗಿಲ್ಲ. ಇಂಟೀರಿಯರ್ ಮತ್ತು ಇದೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕು. ಈ ಸೀಟು ಅಡ್ಜಸ್ಟೇಬಲ್ಲು. ಇಲ್ಲಿ ಲಿವರ್ ಇದೆ, ಇದು ಪುಲ್ ಮಾಡಿ ನೀವು ಪುಲ್ ಆರ್ ಪುಷ್ ಅಡ್ಜಸ್ಟ್ ಮಾಡ್ಬೋದು. ಸೊ ಇಲ್ಲಿದೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಇಲ್ಲಿದೆ ಅನಿಸುತ್ತೆ. ಅಪ್ ಡೌನು ನೀವು ಅಡ್ಜಸ್ಟ್ ಮಾಡ್ಬೋದು, ಟೆಲಿಸ್ಕೋಪಿಕ್ ಇದನ್ನಲ್ಲಿಲ್ಲ. ಡ್ಯಾಶ್ ಬೋರ್ಡ್ ಬಂದರೆ ಇಷ್ಟು ಡ್ಯಾಶ್ ಬೋರ್ಡ್ ಇದೆ, ಮತ್ತು ಇಲ್ಲೊಂದು ಸಹ ಡ್ಯಾಶ್ ಬೋರ್ಡ್ ಇದೆ, ಇಲ್ಲಿ ಕವರ್ ಆಗಿದೆ. ಇದು ನೀವು ಕೀನಲ್ಲಿ ಇದನ್ನು ಲಾಕ್ ಮಾಡ್ಬೋದು, ಸೇಫ್ಟಿ ಫೀಚರ್ ಇದು. ಆಚೆ ಎಲ್ಲರೂ ಅದಕ್ಕೆ ಏನಾರು ಐಟಮ್ ಇಡ್ತೀನಿ ಅಂತ ಅಂದರೆ ನೀವು ಕೀನಲ್ಲಿ ಲಾಕ್ ಮಾಡ್ಬೋದು. ಇಲ್ಲಿ ಗೇರ್ ನಾಬ್ನಲ್ಲಿ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತು, ಫಿಫ್ತು 5+ ರಿವರ್ಸ್, 5 ಗೇರ್ ಬರುತ್ತೆ, ಒಂದು ರಿವರ್ಸ್ ಗೇರ್ ಬರುತ್ತೆ. ಇದ್ರ ಕೀ ನೋಡಿದರೆ ಇದರಲ್ಲಿ ಒಂದು ಲಾಕ್ ಬಟನ್ ಇದೆ, ಒಂದು ಅನ್ಲಾಕ್ ಬಟನ್ ಇದೆ, ಮತ್ತು ಇದು ಒಂದು ಇಂಡಿಕೇಷನ್ ಬಟನ್ ಇದೆ. ಇದು ಪ್ರೆಸ್ ಮಾಡಿದ್ರೆ ಗಾಡಿ 4 ಪಾರ್ಕಿಂಗ್ ಇದೆಯಲ್ಲ, 4 ಇಂಡಿಕೇಟರ್ ಸಹ ಆನ್ ಆಗುತ್ತೆ. ಮತ್ತು ಒಂದು ಫ್ಲಿಪ್ ಕೀ, ಅಶೋಕ್ ಲೇಲ್ಯಾಂಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ತುಂಬಾ ಕ್ಲಾಸಿಕ್ಕಾಗಿ ಕಾರ್ಗಳಿಗೆ ಕೊಡ್ತಾರಲ್ವ, ಆ ಥರ ಕೀ ಕೊಟ್ಟಿದ್ದಾರೆ ಇದರಲ್ಲಿ. ಇದ್ರ ಬಗ್ಗೆ ಎಕ್ಸ್-ಶೋರೂಮ್ ಪ್ರೈಸು ಮತ್ತು ಆನ್ ರೋಡ್ ಹಾಸನ್ನಲ್ಲಿ ಎಷ್ಟು ಪ್ರೈಸ್ ಇದೆ ಎಕ್ಸಿಕ್ಯೂಟಿವ್ ಹತ್ರನೇ ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ ಹೇಳಿ. ನಾನು ಇಲ್ಲಿ ಕ್ಯಾನ್ಸರ್ ಆಟೋಮೋಟಿವಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀನಿ. ಸೊ i5 ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳಿದಿರಲ್ಲ. 2 ವೇರಿಯಂಟ್ ಬರುತ್ತೆ, ಒಂದು AC ಮತ್ತೊಂದು ನಾನ್ AC. AC ನಿಮಗೆ ಆನ್ ರೋಡ್ 11,60,000 ರೂಪಾಯಿ ಆಗುತ್ತೆ ಆನ್ ರೋಡ್. ನಾನ್ AC ಬಂದು 10,80,000 ಆಗುತ್ತೆ. ಎರಡರ ವೇರಿಯಂಟಲ್ಲೂ ಕೂಡ ಒಳ್ಳೆ ಡಿಸ್ಕೌಂಟ್ಸ್ ಇದೆ. ನೀವು ನಮ್ಮ ಬ್ರಾಂಚ್ ವಿಸಿಟ್ ಮಾಡಿ ನಿಮಗೆ ಒಳ್ಳೆ ರೇಟ್ ಹಾಕಿ ಕೊಡ್ತೀವಿ, ಡಿಸ್ಕೌಂಟ್ ಹಾಕಿ. ಡೌನ್ ಪೇಮೆಂಟ್ ಬಂದು ಒಂದು 75,000 1 ಲಕ್ಷ ಸಿಕ್ಕಿದ್ರು ಕೂಡ ಸಾಕು, ಡಾಕ್ಯುಮೆಂಟ್ಸ್ ಸಿಗಿ ಚೆನ್ನಾಗಿದ್ರೆ. ಸೊ ನೀವು ವೆಹಿಕಲ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ರೇಷ್ಮೆ ಇಲಾಖೆ ಹತ್ರ ಕಾಂಚನ ಆಟೋಮೋಟಿವ್ ಅಂತೇಳಿ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಇದೆ, ಅಲ್ಲಿ ಯಾವ ಟೈಮ್ ಬೇಕಾದರೂ ವಿಸಿಟ್ ಮಾಡಿ. ನಿಮಗೆ ಒಳ್ಳೆ ರೇಟ್, ಒಳ್ಳೆ ಡಿಸ್ಕೌಂಟ್ ಬೋನೆಲ್ಲ ನಾವೇ ಮಾಡಿಸಿ ನಿಮ್ಗೆ ಡೆಲಿವರಿ ಮಾಡ್ತೀವಿ. ಓಕೆ